ರಾಜ್ಯದಲ್ಲಿ ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಸುವರ್ಣ ಎಕ್ಸ್‌ಪ್ರೆಸ್‌ನಲ್ಲಿ. ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ಅಡ್ಡೆ ಮೇಲೆ ಬಳ್ಳಾರಿ ಎಸಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಬಳ್ಳಾರಿಯ 5ನೇ ವಾರ್ಡಿನ ಲಾಲ್ ಕಮಾನ್ ಬೀದಿಯಲ್ಲಿ ತಡರಾತ್ರಿ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಕೃಷ್ಣಮೂರ್ತಿ ಎಂಬುವರ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಚೀಲ ಬದಲಾವಣೆ ಮಾಡಲಾಗ್ತಿತ್ತು. ಸರ್ಕಾರದಿಂದ ಬಂದ ಅಕ್ಕಿ ಚೀಲ ಬದಲಿಸಿ ಬೇರೆ ಲೇಬಲ್ ಹಾಕಿರುವ ಚೀಲ ಹಾಕಲಾಗ್ತಾ ಇತ್ತು. 750 ರೂಪಾಯಿಯಂತೆ ಕೂಲಿ ನೀಡಿ ಚೀಲ ಬದಲಿಸುವ ಕೆಲಸಕ್ಕೆ ಯುವಕರ ನೇಮಕ ಮಾಡಲಾಗಿತ್ತು. ನವೀನ್ ಎನ್ನುವ ವ್ಯಕ್ತಿಗೆ ಅಂಗಡಿಯ ಮಾಲೀಕ ಕೃಷ್ಣ ಜವಾಬ್ದಾರಿ ವಹಿಸಿದ್ದು ತನಿಖೆಯಲ್ಲಿ ಬಯಲಾಗಿದೆ. ಚೀಲ ಬದಲಿಸಿ ಪಡಿತರ ಅಕ್ಕಿಯನ್ನ ಆಟೋದಲ್ಲಿ ಬೇರೆಡೆಗೆ ಸಾಗಾಟ ಮಾಡಲಾಗ್ತಾ ಇತ್ತು. ನ್ಯಾಯಬೆಲೆ ಅಂಗಡಿಯ ದಾಸ್ತಾನು ಗೋಡಾನ್ ಮೇಲೆ ದಾಳಿ ಮಾಡಿದಾಗ ಪ್ರಕರಣ ಬಯಲಿಗೆ ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ 250 ಚೀಲ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯ ನ್ಯಾಯಬೆಲೆ ಅಂಗಡಿ ಮಾಲೀಕ ಕೃಷ್ಣರ ಲೈಸೆನ್ಸ್ ರದ್ದು ಮಾಡೋದಕ್ಕೆ ಎಸಿ ಆದೇಶ ಮಾಡಿದ್ದು ಕೌಲ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಮಂಗಳಮುಖಿಯರ ಹಾವಳಿಗೆ ಜನರು ಬೇಸತ್ತು ಹೋಗಿದ್ದಾರೆ. ಚಿಕ್ಕಪೇಟೆಯ ಬಿವಿಕೆ ಅಯ್ಯಂಗಾರ್ ಮುಖ್ಯ ರಸ್ತೆಯಲ್ಲಿ ಭಿಕ್ಷಾಟನೆ ಹೆಸರಲ್ಲಿ ಮಂಗಳಮುಖಿಯರು ಹಗಲು ದರೋಡೆಗೆ ಇಳಿದಿದ್ದಾರೆ. ದಾರಿಯಲ್ಲಿ ಹೋಗುವವರಿಗೆ ಹಣಕ್ಕೆ ಬೇಡಿಕೆ ಇಡುವ ಮಂಗಳಮುಖಿಯರು ಹಣ ಕೊಡದೇ ಇದ್ದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಡು ರಸ್ತೆಯಲ್ಲೇ ಬಟ್ಟೆ ಬಿಚ್ಚಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಹಣ ಕೊಡೋದಕ್ಕೆ ನಿರಾಕರಿಸಿದ ವ್ಯಕ್ತಿಯ ಪರ್ಸ್ ಕಸಿದುಕೊಂಡು ಬೇಕಾಬಿಟ್ಟಿಯಾಗಿ ವರ್ತಿಸಿದ್ದಾರೆ. ಮಂಗಳಮುಖಿಯರ ಈ ವರ್ತನೆಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಮಂಗಳಮುಖಿಯರ ವರ್ತನೆಯನ್ನ ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಪಕ್ಕದ ಅಂಗಡಿಗಳ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಕಾಡು ಪ್ರಾಣಿಗಳ ದಾಳಿಗೆ 2 ಮೇಕೆ ಹಾಗೂ 1 ನಾಯಿ ಬಲಿಯಾಗಿರುವ ಘಟನೆ ಅಥಣಿ ತಾಲೂಕಿನ ಜನ್ಸರಾವಾಡ ಗ್ರಾಮದಲ್ಲಿ ನಡೆದಿದೆ. ಜನ್ಸರಾವಾಡ ಗ್ರಾಮದಲ್ಲಿ ಭೀಮಪ್ಪಗೆ ಸೇರಿದ ನಾಯಿ, ಅದೇ ಗ್ರಾಮದ ಶೇಖವ ಎಂಬುವರಿಗೆ ಸೇರಿದ 2 ಮೇಕೆ ಬಲಿಯಾಗಿವೆ. ತಡರಾತ್ರಿ ಕಾಡು ಪ್ರಾಣಿ ದಾಳಿ ಮಾಡಿ ಕೊಂದು ಹಾಕಿದ್ದು ಚಿರತೆ ದಾಳಿ ಇರಬಹುದು ಅಂತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಆಸ್ತಿಗಾಗಿ ದಾಯಾದಿಗಳಾದ ಆನೇಕಲ್ನ ಕೆಂಪೆ ವಡೇರಹಳ್ಳಿಯ ಮುನಿಕೃಷ್ಣ ಹಾಗೂ ಮುನಿರಾಜು ನಡುವೆ ಯಾವಾಗಲೂ ಗಲಾಟೆ ನಡೀತಾ ಇತ್ತು. ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆದು ಅದು ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಆದರೆ ನಿನ್ನೆ ಮುನಿಕೃಷ್ಣಪ್ಪ ಎಂಬುವರ ಮನೆ ಮೇಲೆ ಪುಂಡರು ದಾಳಿ ನಡೆಸಿದ್ರು. ಮನೆ ಮೇಲೆ ಕಲ್ಲು ತೂರಿ ಪುಂಡರು ಕೊಲೆ ಬೆದರಿಕೆ ಹಾಕಿದ್ದಾರೆ. ಮುನಿರಾಜು ಮತ್ತು ಆತನ ಮಕ್ಕಳು ಗಲಾಟೆ ಮಾಡಿಸಿದ್ದಾರೆ ಅಂತ ಮುನಿಕೃಷ್ಣಪ್ಪ ಆರೋಪಿಸ್ತಾ ಇದ್ದಾರೆ. ಮನೆ ಬಳಿ ಬಂದು ಪುಂಡರು ಗಲಾಟೆ ಮಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಮ್ಮನ್ನ ಏನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಮುನಿಕೃಷ್ಣಪ್ಪ ಕುಟುಂಬಕ್ಕೆ ಪುಂಡರು ನಿಂದಿಸಿದ್ರು. ಕೂಡಲೇ ಪೊಲೀಸರಿಗೆ ಮುನಿಕೃಷ್ಣಪ್ಪ ಕುಟುಂಬದವರು ಫೋನ್ ಮಾಡಿದ್ರು. ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ಪುಂಡರು ಎಸ್ಕೇಪ್ ಆದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.